Hello, doctor. Hello. ಡಯಟ್ ಇನ್ ಪ್ರೆಗ್ನೆನ್ಸಿ ಜೊತೆಗೆ ಒಂದಷ್ಟು ಎಸೆನ್ಷಿಯಲ್ ಆಗಿರುವಂತಹ ವೈಟಮಿನ್ಸ್, ಮಿನರಲ್ಸ್, ನ್ಯೂಟ್ರಿಯೆಂಟ್ಸ್, ಈ ಸಪ್ಲಿಮೆಂಟ್ಸ್ಗಳನ್ನ ಎಸ್ಪೆಷಲಿ ಪ್ರೆಗ್ನೆನ್ಸಿನಲ್ಲಿ ಮಿಸ್ ಮಾಡದೆ ತಗೊಳ್ಳಿ ಅಂತ ಡಾಕ್ಟರ್ ಸಜೆಸ್ಟ್ ಮಾಡೋದು ಯಾಕೆ ತಿಳ್ಕೊತಾ ಇದೀವಿ. ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ ಹೆಲೋ ಡಾಕ್ಟರ್ ವಿತ್ ಡಾಕ್ಟರ್ ಚಂದ್ರಿಕಾ ಆನಂದ್. ಸೊ ಫೋಲಿಕ್ ಆಸಿಡ್ ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡೋ ದಿನದಿಂದಲೇ ಸಜೆಸ್ಟ್ ಮಾಡ್ತಾರೆ ಡಾಕ್ಟರ್. ಐಡಿಯಲಿ ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ಅಫ್ಕೋರ್ಸ್ ನೀವು ನೋಡಿರ್ತೀರಾ, ಐಡಿಯಲಿ 3 months ಬಿಫೋರ್ ದ ಕನ್ಸೆಪ್ಷನ್ ತಗೊಂಡ್ರೆ ತುಂಬಾ ಒಳ್ಳೇದು. ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಅಂಡ್ ಬ್ರೈನ್ ರಿಲೇಟೆಡ್ ಡಿಫೆಕ್ಟ್ಸ್ ಗಳನ್ನ ಇದು ಅವಾಯ್ಡ್ ಮಾಡುತ್ತೆ ಅಂತ ಗೊತ್ತಾಯ್ತು. ಅಂಡ್ ಇವಾಗ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅನ್ಬಹುದಾ ಮ್ಯಾಮ್ ಆಫ್ಟರ್ ಫೋಲಿಕ್ ಆಸಿಡ್ ಇಸ್ ಇಟ್ ಐರನ್? ಅಬ್ಸಲ್ಯೂಟ್ಲಿ. ಸೊ ಐರನ್ ರಕ್ತ ಕಮ್ಮಿ ಇದೆ ಅಥವಾ ಐರನ್ ಡಿಫಿಷಿಯನ್ಸಿ ಇದೆ ಅಂತ ಹೇಳಿ ಅದನ್ನ ಕೂಡ ನೀವು ಐ ಥಿಂಕ್ ಸಪ್ಲಿಮೆಂಟ್ಸ್ ರೂಪದಲ್ಲಿ ಕಾಂಪನ್ಸೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಫಾರ್ ಸಮನ್ ಹೂಸ್ ಕನ್ಸೀವ್ಡ್. ಸೊ ವೈ ಇಸ್ ಇಟ್ ಸೋ ಇಂಪಾರ್ಟೆಂಟ್? ಈಗ ಐರನ್ ಅನ್ನೋದು ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಮಿನರಲ್ ಅಂತ ಆಗುತ್ತೆ. ಐರನ್ ಕಂಟೆಂಟು ನಮ್ಮ ಎಲ್ಲರಿಗೂ, ಗಂಡಸರಿಗೆ, ಹೆಂಗಸರಿಗೆ, ವಯಸ್ಸಾದವ್ರಿಗೆ, ಮಕ್ಕಳಿಗೆ ಎಲ್ರಿಗೂ ಬೇಕು. ಬಿಕಾಸ್ ಐರನ್ ಈಸ್ ಎ ಪಾರ್ಟ್ ಆಫ್ ಹಿಮೋಗ್ಲೋಬಿನ್ ಅಂತ ಏನು ನಮ್ಮ ಆಕ್ಸಿಜನ್ ನಾವೇನು ಬ್ರೀತ್ ಮಾಡ್ತೀವಿ, ಬ್ರೀತ್ ಮಾಡಿ ಆಕ್ಸಿಜನ್ ತೊಗೊಂಡ್ರೆ ಆ ಆಕ್ಸಿಜನ್ನ ಮಾಲಿಕ್ಯೂಲ್ನ ಈ ಹಿಮೋಗ್ಲೋಬಿನ್ ಅನ್ನೋ ಒಂದು ಇದು ಕಣ ಇರುತ್ತೆ, ಅದು ಕ್ಯಾರಿ ಮಾಡಿಕೊಂಡು ಪ್ರತಿಯೊಂದು ಸೆಲ್ಗೂ, ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಫ್ಯಾಕ್ಟ್ರಿನಲ್ಲಿ ಒಂದು ಊಟ ತಯಾರಾಗಿ ಬಂತು ಅಂದರೆ ಪ್ರತಿಯೊಬ್ಬರಿಗೂ ಬಡ್ಸೋದೇ ಈ ಹಿಮೋಗ್ಲೋಬಿನ್. ಅದಾಯ್ತಾ? ಪ್ರತಿ ಸೆಲ್ ಟು ಸೆಲ್, ಎವ್ರಿ ಸೆಲ್ ಇಟ್ ವಿಲ್ ರೀಚ್. ದಟ್ ಈಸ್ ವೈ ಬ್ಲಡ್ ಸರ್ಕ್ಯುಲೇಷನ್ ಯಾಕಾಗುತ್ತೆ ಅಂತಂದರೆ ಪ್ರತಿಯೊಂದು ಸೆಲ್ಲೂ ಆ್ಯಕ್ಟಿವ್ ಆಗಿರಬೇಕು ಅಂದರೆ ಅದಕ್ಕೆ ಆಹಾರ ಬೇಕು, ಅಂದರೆ ಆಕ್ಸಿಜನ್ ಬೇಕು. ಸೊ ಅದನ್ನು ಕ್ಯಾರಿ ಮಾಡೋದೇ ಈ ಹಿಮೋಗ್ಲೋಬಿನ್. ಪ್ರತಿಯೊಂದು ಸೆಲ್ ಟು ಸೆಲ್ ಹೋಗಿ ಕೊಟ್ಟು ಬರುತ್ತೆ. ಆ ಸೆಲ್ ಮೆಟಬಾಲಿಸಮ್ನಲ್ಲಿ ಏನು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಅದೇ ಹಿಮೋಗ್ಲೋಬಿನ್ ಅದೇ ಕಾರ್ಬನ್ ಡೈಆಕ್ಸೈಡ್ನ ವಾಪಸ್ ತೊಗೊಂಬಂದು ಲಂಗ್ಸ್ಗೆ ಕೊಡುತ್ತೆ. ಲಂಗ್ಸ್ನಲ್ಲಿ ನಾವು ಬ್ರೀತ್ ಔಟ್ ಮಾಡಿ ಆ ಕಾರ್ಬನ್ ಡೈಆಕ್ಸೈಡ್ನ ಆಚೆಗೆ ಹಾಕ್ತೀವಿ. ಸೊ ಯಾವಾಗ ಈ ಹಿಮೋಗ್ಲೋಬಿನಲ್ಲಿ ಹೀಮ್ ಪಾರ್ಟ್ ಅಂದರೆ ಐರನ್ ವೆರಿ ಇಂಪಾರ್ಟೆಂಟ್ ಫಾರ್ ದಟ್ ಹೀಮ್ ಪಾರ್ಟ್, ಅದು ಯಾವಾಗ ಅದು ಕಡಿಮೆ ಆಗುತ್ತೆ, ಆಕ್ಸಿಜನ್ ಕ್ಯಾರಿಯಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಸೊ ಈಗ ಪ್ರತಿ ಸೆಲ್ಗೂ ಇಷ್ಟಿಷ್ಟು ಆಕ್ಸಿಜನ್ ಕೊಡಬೇಕಾಗಿರೋದು ಯಾವಾಗ ಕಡಿಮೆ ಆಗುತ್ತೆ, ದೇಹದಲ್ಲಿ ನಿಶಕ್ತಿ ಸ್ಟಾರ್ಟ್ ಆಗುತ್ತೆ, ಎಲ್ಲ ಬಾಡಿ ಆರ್ಗನ್ ಸೆಲ್ ಟು ಸೆಲ್ ಕೂಡ ಸ್ಲೋ ಆಗುತ್ತೆ. ಸೊ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಈಸ್ ದ ಕಾಮನೆಸ್ಟ್ ಪ್ರಾಬ್ಲಮ್ ಆಲ್ ಓವರ್ ದ ವರ್ಲ್ಡ್. ಆಯಿತಾ? ಪರ್ಟಿಕ್ಯುಲರ್ಲಿ ಇನ್ ಇಂಡಿಯಾ ಯು ವಿಲ್ ಬಿ ಸರ್ಪ್ರೈಸ್, ಆಲ್ಮೋಸ್ಟ್ 50% ಆಫ್ ವಿಮೆನ್ ಆ್ಯಂಡ್ ಅಪ್ ಟು 40% ಆಫ್ ಮೆನ್ ಸಫರ್ ಫ್ರಮ್ ಐರನ್ ಡಿಫಿಷಿಯನ್ಸಿ ಅನಿಮಿಯಾ. ನೀವು ಅನ್ಕೊಬೋದು ಇದು ಯಾರಿಗೆ ಊಟ ಕಡಿಮೆ ಇದೆ, ಯಾರಿಗೆ ಆಹಾರ ಕಡಿಮೆ ಇದೆ, ಯಾರಿಗೆ ಪೋರ್ ಇರ್ತಾರೆ, ಯಾರು ಬಡವರು ಇರ್ತಾರೆ, ಅವ್ರಿಗೆ ಮಾತ್ರ ಆ ಥರ ಇಲ್ಲ. ಈವನ್ ದ ರಿಚೆಸ್ಟ್ ಪರ್ಸನ್ ಕ್ಯಾನ್ ಹ್ಯಾವ್ ಐರನ್ ಡಿಫಿಷಿಯನ್ಸಿ ಅನಿಮಿಯಾ. ಇಟ್ ಈಸ್ ಫೌಂಡ್ ದ್ಯಾಟ್ ಬಿಕಾಸ್ ಆಫ್ ದ ಬ್ಯಾಡ್ ಈಟಿಂಗ್ ಹ್ಯಾಬಿಟ್ಸ್ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ತುಂಬ ಕಾಮನ್ ಇದೆ. ಅರ್ಬನ್, ರೂರಲ್, ಚಿಲ್ಡ್ರನ್, ಅಡಲ್ಟ್ಸ್, ಓಲ್ಡ್ ಏಜ್ ತುಂಬ ಎಲ್ಲ ವಯಸ್ಸಿನವ್ರಿಗೂ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಕಾಡಿಸ್ತಾ ಇದೆ. ಇದಕ್ಕೆ 2 ಕಾರಣಗಳು. ಒಂದು, ನಾವು ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ, ನಾವು ತಗೊಳ್ಳೋ ಆಹಾರದಲ್ಲಿ ಐರನ್ ಕಡಿಮೆ ಇರ್ಬೋದು. ಇನ್ನೊಂದು ಬ್ಲಡ್ ಲಾಸ್, ಅಂದರೆ ಗೊತ್ತಿಲ್ಲದಲ್ಲೇ ತಿಂಗಳ ಪೀರಿಯಡ್ಸ್ ಆಗಿ ಅವ್ರು ಜಾಸ್ತಿ ಆಗಿರೋದನ್ನೇ ನಾರ್ಮಲ್ ಅಂದ್ಕೊಂಡ್ಬಿಟ್ಟಿರ್ತಾರೆ. ಹೆಂಗಸರಲ್ಲಿ ಭಾಳ ಕಾಮನ್ ಕಾಸ್ ಅಂದರೆ ಮಂತ್ಲಿ ಪೀರಿಯಡ್ಸ್ ಅವರ ಬ್ಲಡ್ ಲಾಸ್ ಒಂದು. ಮತ್ತು ಕೆಲವರಿಗೆ ಪೈಲ್ಸ್ ಇರುತ್ತೆ, ಕೆಲವರಿಗೆ ಫಿಶರ್ ಇರುತ್ತೆ, ಕೆಲವರಿಗೆ ಹೊಟ್ಟೆನಲ್ಲಿ ವರ್ಮ್ಸ್ ಇರುತ್ತೆ. ಆ ಥರ ಇರೋರ್ಗು ಅದೇ ಆ ನ್ಯೂಟ್ರಿಷನ್ನ ತೊಗೊಂಡ್ಬಿಡುತ್ತೆ. ಆ ಥರ ಒಂದು ಸಂದರ್ಭದಲ್ಲಿ ಈ ಇದು ಬ್ಲಡ್ ಲಾಸ್ ಆಗೋದ್ರಿಂದ ಐರನ್ ಡಿಫಿಷಿಯನ್ಸಿ ಕಾಮನ್ ಇರುತ್ತೆ. ಸೊ ವೆನ್ ಯು ಆರ್ ಸ್ಟಾರ್ಟಿಂಗ್ ಅ ಪ್ರೆಗ್ನೆನ್ಸಿ ವಿತ್ ಅ ಡಿಫಿಷಿಯಂಟ್ ಸ್ಟೇಟಸ್, ಈಗ ನಿನಗೆ ಐರನ್ ಕಡಿಮೆ ಇದೆ ಅಂತಂದರೆ, ಆಕ್ಸಿಜನ್ ಕಡಿಮೆ ಇದೆ, ಕ್ಯಾರಿಯಿಂಗ್ ಕೆಪಾಸಿಟಿ ಕಡಿಮೆ ಇದೆ ಅಂದರೆ, ಆ್ಯಸ್ ವಿ ವರ್ ಡಿಸ್ಕಸಿಂಗ್, ಮಗುವಿಗೂ ಕೂಡ ಆಕ್ಸಿಜನ್ ಹೋಗಬೇಕು, ಮಗುವಿಗೂ ಆ ಪ್ಲೆಸೆಂಟ್ ಮೂಲಕ ಹೋಗಬೇಕು, ಅದು ಭಾಳ ಬೇಗ ಬೆಳೀತಾ ಇರುತ್ತೆ. ಸೊ ಅವಾಗ ಏನು ಮಾಡುತ್ತೆ, ಆ ಮಗು ಎಲ್ಲ ತಾಯಿಯ ಎಲ್ಲ ಒಂದು ಒಳ್ಳೆ ನ್ಯೂಟ್ರಿಷನಲ್ ಕಂಟೆಂಟ್ ತೊಗೊಂಬಿಡೋದ್ರಿಂದ ತಾಯಿಗೆ ಭಾಳ ಸಫರ್ ಆಗುತ್ತೆ. ಸೊ ಹಾಗಾಗಿ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಭಾಳ ಕಾಂಪ್ಲಿಕೇಶನ್ಸ್ನ ಕೊಡುತ್ತೆ. ಓಕೆ. ಆ್ಯಂಡ್ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕ್ಯಾಲ್ಶಿಯಂ ಅನ್ಬಹುದಾ, ಆರ್ ಇಸ್ ಇಟ್ ಪೋಸ್ಟ್ ಡೆಲಿವರಿ? ಯಾಕಂದರೆ ಡೆಲಿವರಿ ಆದ ನಂತರ ನಾವು ಬ್ರೆಸ್ಟ್ ಫೀಡ್ ಮಾಡಿ ಇನ್ನೂ ಕ್ಯಾಲ್ಶಿಯಂ ಲಾಸ್ ಜಾಸ್ತಿ ಆಗುತ್ತೆ. ಯಾಕಂದರೆ ಮಗುವಿಗೆ ಹಾಲು ಹೋಗ್ತಾ ಇದೆ, ಅದರಲ್ಲಿ ಕ್ಯಾಲ್ಶಿಯಂ ಹೋಗ್ತಿದೆ, ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಕಾಣಿಸ್ಕೊಳ್ಳುತ್ತೆ. ಐ ಸ್ಟಿಲ್ ರಿಮೆಂಬರ್ ಪೋಸ್ಟ್ ಡೆಲಿವರಿ ಮ್ಯಾಮ್ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ನಾನು ನಿಮ್ಮನ್ನು ಕೇಳಿದ್ದೆ ದಟ್ ನೀ ಪೇನ್, ಜಾಯಿಂಟ್ಸ್ ಪೇನ್ ಕಾಣಿಸ್ಕೊತಾ ಇದೆ ಅಂತ. ದಟ್ ಈಸ್ ವೆನ್ ಕ್ಯಾಲ್ಶಿಯಂ ತಗೋತಿದ್ಯಾ ಅಂತ ಕೇಳಿದಾಗ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ ಆಫ್ಟರ್ ಅ ಸರ್ಟನ್ ಪಾಯಿಂಟ್. ಐ ಥಿಂಕ್ ಬ್ರೆಸ್ಟ್ ಫೀಡ್ ಮಾಡೋಷ್ಟು ದಿನ ತಗೋಬೇಕು ಅಂತ ಪೋಸ್ಟ್ ದಟ್ ಯು ಇನ್ಸಿಸ್ಟೆಡ್ ನನಗೆ. ಸೊ ಈಗ ವೆನ್ ಇಟ್ ಕಮ್ಸ್ ಟು ಕ್ಯಾಲ್ಶಿಯಂ ಆ್ಯಂಡ್ ಆಲ್ಸೋ ಐರನ್, ವಿ ಗಿವ್ ಸಮಥಿಂಗ್ ಕಾಲ್ಡ್ ಸಪ್ಲಿಮೆಂಟ್ಸ್. ಈಗ ಐರನ್ ಡಿಫಿಷಿಯನ್ಸಿ ಅನಿಮಿಯಾ, ಈಗ ಹಿಮೋಗ್ಲೋಬಿನ್ 11 ಕಡಿಮೆ ಇದ್ದರೆ ಅದು ಡಿಫಿಷಿಯನ್ಸಿ ಅಂತೇಳಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಹಿಮೋಗ್ಲೋಬಿನ್ 11 ಇದ್ದರೂ 12 ಇದ್ದರೂ ಯಾಕೆ ಕೊಡ್ತೀರಾ ಅಂತ ಕೆಲವ್ರು ಕೇಳ್ತಾರೆ. ಸೊ ಈಗ ನಾವು ನಾರ್ಮಲ್ ಆಗೇ ಇದೆ ಮೇಡಮ್, ನಮ್ಮ ಕ್ಯಾಲ್ಶಿಯಂ ನಾರ್ಮಲ್ ಆಗಿದೆ, ನೀವು ಯಾಕೆ ಕ್ಯಾಲ್ಶಿಯಂ ಮಾತ್ರ ಕೊಡ್ತಾ ಇದ್ದೀರಾ ಅಂತ. ದಟ್ ಇಸ್ ಕಾಲ್ಡ್ ಸಪ್ಲಿಮೆಂಟಿಂಗ್. ಸೊ ಈಗ ಏನಾಗುತ್ತೆ, ನಿಮಗೆ ಅಮೆರಿಕಾ, ಯುರೋಪ್ನಲ್ಲೂ ಫುಡ್ನಲ್ಲೇ ಫೋರ್ಟಿಫೈ ಮಾಡ್ತಾರೆ, ಅಂದರೆ ಅವ್ರು ತಿನ್ನೋ ಒಂದು ಆಹಾರದಲ್ಲೇ ಐರನ್ ಕಂಟೆಂಟ್ನ ಅವ್ರು ಆ್ಯಡ್ ಮಾಡಿರ್ತಾರೆ. ಸೊ ಹಾಗಾಗಿ ಅವ್ರು ಅಷ್ಟೊಂದು ಐರನ್ ಟ್ಯಾಬ್ಲೆಟ್ಸು, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಕೊಡಲ್ಲ. ಆದರೆ ನಮ್ಮ ಇಂಡಿಯಾನಲ್ಲಿ ಬರುವಂಥ ಆಹಾರದಲ್ಲಿ ಅಷ್ಟೊಂದು ಫೋರ್ಟಿಫಿಕೇಷನ್ ಇರೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ
ಪ್ರತಿಯೊಂದು ಮಹಿಳೆಗೂ ಅಟ್ಲೀಸ್ಟ್ ಮಿನಿಮಮ್ 100 days ಐರನ್ ಟ್ಯಾಬ್ಲೆಟ್ ತಗೋಬೇಕು. ಮತ್ತು ಥ್ರೂ ಔಟ್ ದ ಪ್ರೆಗ್ನೆನ್ಸಿ ಕ್ಯಾಲ್ಶಿಯಂ ತಗೋಬೇಕಾಗುತ್ತೆ 3 months ಆದಮೇಲೆ. ಆ್ಯಂಡ್ ವೆನೆವರ್ ಶಿ ಇಸ್ ಫೀಡಿಂಗ್ ಥ್ರೂ ಔಟ್ ದ ಲ್ಯಾಕ್ಟೇಷನ್ ಕೂಡ ಕ್ಯಾಲ್ಶಿಯಂ ತಗೋಬೇಕಾಗುತ್ತೆ. ದಿಸ್ ಕಾಲ್ಡ್ ಸಪ್ಲಿಮೆಂಟೇಷನ್. ಅಂದರೆ ವಿತೌಟ್ ಎನಿ ಡಿಫಿಷಿಯನ್ಸಿ, ಅಪರೆಂಟ್ಲಿ ನಾರ್ಮಲ್ ಆಗಿದ್ರೂ ನಿನಗೆ ಎಕ್ಸ್ಟ್ರಾ ಬೇಕು. ಯಾಕೆ ಅಂದರೆ ಆ ಮಗು ನಿಂದು ಎಲ್ಲ ಐರನ್ ತೊಗೊಂಡ್ಬಿಡುತ್ತೆ, ನಿಂದು ಕ್ಯಾಲ್ಶಿಯಂ ಎಲ್ಲ ತೊಗೊಂಡ್ಬಿಡುತ್ತೆ. ಸೊ ಯು ವಿಲ್ ಬಿ ಲೆಫ್ಟ್, ದ ಮದರ್ ವಿಲ್ ಬಿ ಲೆಫ್ಟ್ ವಿತ್ ಅ ಡಿಫಿಷಿಯಂಟ್ ಐರನ್ ಆ್ಯಂಡ್ ಡಿಫಿಷಿಯಂಟ್ ಕ್ಯಾಲ್ಶಿಯಂ. ಕ್ಯಾಲ್ಶಿಯಂ ಯಾವಾಗ ಕಡಿಮೆ ಆಗುತ್ತೆ, ನೀನು ಹೇಳ್ದಂಗೆ ಅವ್ರಿಗೆ ಕ್ಯಾಲ್ಶಿಯಂ ಕಡಿಮೆ ಆಯಿತು ಅಂತಂದರೆ BP ಜಾಸ್ತಿ ಬರೋ ಸಾಧ್ಯತೆ, ಪ್ರೀ ಎಕ್ಲಾಂಪ್ಸಿಯಾ ಬರೋ ಸಾಧ್ಯತೆ ಇರುತ್ತೆ. ಜಾಯಿಂಟ್ ಪೇನ್ಸು, ಬಾಡಿ ಪೇನ್ಸು, ಮತ್ತು ಮಸಲ್ ಕ್ರ್ಯಾಂಪಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ಬ್ರೆಸ್ಟ್ ಫೀಡಿಂಗ್ನಲ್ಲಿ ತುಂಬ ಕ್ಯಾಲ್ಶಿಯಂ ಹೋಗುತ್ತೆ. ಬ್ರೆಸ್ಟ್ ಫೀಡಿಂಗ್ನಲ್ಲಿ ಭಾಳ ಕ್ಯಾಲೋರೀಸ್ ಖರ್ಚಾಗುತ್ತೆ. ಸೊ ಟಿಲ್ ದ ವುಮನ್ ಫೀಡ್ಸ್ ದ ಬೇಬಿ, ದಟ್ ಈಸ್ ಮಿನಿಮಮ್ 1.5 to 2 years, ಅವ್ರ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ತೊಗೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಡೆಲಿವರಿ ಆಗಿ 3 monthsಗೆ ಐರನ್ನ ನಾವು ಸ್ಟಾಪ್ ಮಾಡ್ತೀವಿ. ಆದರೆ ಕ್ಯಾಲ್ಶಿಯಂ ಟಿಲ್ ಶಿ ಫೀಡ್ಸ್ ದ ಬೇಬಿ ಶಿ ಹ್ಯಾಸ್ ಟು ಟೇಕ್. ಓಕೆ. ಆ್ಯಂಡ್ ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಟರ್ಮ್ ಇಸ್ DHA. ಇದನ್ನು ನಾವು ಸುಮಾರು ಐ ಥಿಂಕ್ ಹೆಲ್ದಿ ಡ್ರಿಂಕ್ಸ್ ಅಂತ ಸೋ ಕಾಲ್ಡ್ ಏನು ದಿ ಮಾರ್ಕೆಟ್ ಅದ್ರ ಮೇಲೂ ನೋಡಿರ್ತೀವಿ ನಾವು, ಫೋರ್ಟಿಫೈಡ್ ವಿತ್ DHA. ವಾಟ್ ಎಕ್ಸಾಕ್ಟ್ಲಿ ಇಸ್ ದಿಸ್ DHA ಆ್ಯಂಡ್ ಪ್ರೆಗ್ನೆನ್ಸಿನಲ್ಲಿ ವಾಟ್ ರೋಲ್ ಡಸ್ ಇಟ್ ಪ್ಲೇ ಮ್ಯಾಮ್? ಈಗ ರೀಸೆಂಟಾಗಿ ನಾವು ಈ DHA ಬಗ್ಗೆ ಅರೌಂಡ್ 10 to 15 years ಇಂದ ನಾವು ಕೇಳ್ತಾ ಇದ್ದೀವಿ. ಈವನ್ ಆಸ್ ಡಾಕ್ಟರ್ಸ್ ನಾವು ಮೊದಲು ಅದನ್ನ ಪ್ರಿಸ್ಕ್ರೈಬ್ ಮಾಡ್ತಿರಲಿಲ್ಲ, ಆ ಥರ ಮಾಲಿಕ್ಯೂಲ್ಸು ಬರ್ತಾ ಇರಲಿಲ್ಲ. DHA ಅಂದರೆ omega-3 ಫ್ಯಾಟಿ ಆ್ಯಸಿಡ್ ಅಂತ. ನ್ಯಾಚುರಲ್ ಸೋರ್ಸ್ ಬಂದು ಯೂಶಲಿ ಅದು ನಾನ್ ವೆಜಿಟೇರಿಯನ್ ಸೋರ್ಸಲ್ಲೇ ಜಾಸ್ತಿ ಇರುತ್ತೆ. ಅಂದರೆ ಫಿಶ್ ಆಯಿಲ್, ಕಾಡ್ ಲಿವರ್ ಆಯಿಲ್ ಆ ಥರ ಎಲ್ಲ ಇರುತ್ತೆ. ಮೊದಲು ಕಾಡ್ ಲಿವರ್ ಆಯಿಲ್ ಕ್ಯಾಪ್ಸೂಲ್ಸು ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಪೇರೆಂಟ್ಸ್ ತೊಗೊಳ್ಳೋರು ಆ ಥರ ಇರ್ತಿತ್ತು. ಸೊ ಈ ಫಿಶ್ ಮತ್ತು ಸೀ ಫುಡ್ನ ತಿನ್ನೋರಿಗೆ ಅದ್ರ ಡಿಫಿಷಿಯನ್ಸಿ ಏನು ಅಷ್ಟೊಂದು ಇರೋದಿಲ್ಲ. ವೆಜಿಟೇರಿಯನ್ ಸೋರ್ಸ್ ಅಂದರೆ ಫ್ಲಾಕ್ಸ್ ಸೀಡ್ಸ್ ಬರುತ್ತೆ, ಕೆಲವೊಂದು ನಟ್ಸ್ನಲ್ಲೆಲ್ಲ ಈ DHA ಸಿಗುತ್ತೆ. ರೀಸೆಂಟ್ ರಿಸರ್ಚ್ ಪ್ರಕಾರ DHA ಡಿಫಿಷಿಯನ್ಸಿ ಇತ್ತು ಅಂತಂದರೆ ಕೆಲವೊಮ್ಮೆ IQ ವ್ಯತ್ಯಾಸಗಳಾಗೋದು ಎಲ್ಲನೂ ನೋಟಿಸ್ ಆಗಿರುತ್ತೆ. ಸೊ ಆ ಕಾರಣಕ್ಕೆ ಈಗ ಎಲ್ಲ ಪ್ರೆಗ್ನೆಂಟ್ ವಿಮೆನ್ಗೂ DHAನ ಆ್ಯಡ್ ಮಾಡ್ತೀವಿ. ದಟ್ ಈಸ್ ಪೀಪಲ್ ಆರ್ ಅಫೋರ್ಡಬಲ್, ಆಯಿತಾ. ಇಟ್ಸ್ ಎ ವೆರಿ ಕಾಸ್ಟ್ಲಿ ಮಾಲಿಕ್ಯೂಲ್. ಸೊ ಬಂದವ್ರಿಗೆಲ್ಲನೂ ಎಲ್ಲ ಇದೆ ಅಂತ ಎಲ್ಲ ಕೊಡೋಕ್ಕಾಗೋದಿಲ್ಲ. ಅವ್ರಿಗೆ ಅಫೋರ್ಡ್ ಮಾಡೋಕ್ಕಾಗತ್ತೆ ಅಂದರೆ ಸರಿ, ಇಲ್ಲಾಂದರೆ ವಿಲ್ ಟೆಲ್ ದೆಮ್ ಯು ಈಟ್ ಮೋರ್ ಫಿಶ್, ಯು ಈಟ್ ಫ್ಲಾಕ್ಸ್ ಸೀಡ್ಸ್ ಅಂತೆಲ್ಲ ಹೇಳ್ತೀವಿ, ಡಯಟ್ರಿ ಚೇಂಜಸ್ ಕೊಡ್ತೀವಿ. ಸೊ ಆವಾಗ DHA ಮಾತ್ರೇನು DHA ತೊಗೊಳ್ತು ಅಂತಂದರೆ ಮಗುವಿನಲ್ಲಿ ಒಳ್ಳೆ ಬುದ್ಧಿ ಬೆಳವಣಿಗೆ ಆಗೋದು, ಮಗುವಿನ ಗ್ರೋತ್ ಹೆಲ್ಪ್ ಆಗುತ್ತೆ, ಆ ಮಗುವಿಗೆ ಒಂದು ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲನೂ ಬರುತ್ತೆ. ಸೊ ಹಾಗಾಗಿ ಇಟ್ ಈಸ್ ಹೆಲ್ಪ್ಫುಲ್. ಓಕೆ. ಸೊ ಇವಾಗ ಇಷ್ಟು ಹೊತ್ತು ನಾವು ಮಾತಾಡಿದೆಲ್ಲ ಡಾಕ್ಟರ್ ಸಜೆಸ್ಟೆಡ್, ಬಟ್ ಮತ್ತೊಂದು ಮನೇಲಿ ಹಿರಿಯರು ಸಜೆಸ್ಟ್ ಮಾಡುವಂಥದ್ದು ಮಗುವಿನ ಬಣ್ಣ ಬರೋದಕ್ಕೆ ಕೇಸರಿ ತಿನ್ನೋದು ಥ್ರೂ ಔಟ್ ಪ್ರೆಗ್ನೆನ್ಸಿ. ಲಾಟ್ ಆಫ್ ದೆಮ್ ಬಿಲೀವ್ ದಟ್ ಮಗು ಒಳ್ಳೆ ಬಣ್ಣ ಬರುತ್ತೆ, ಕೇಸರಿ ತಗೊಳ್ಳೋಣ ಅಂತ. ಹೆಲ್ತ್ ಫ್ಯಾಕ್ಟರ್ಸ್ಗಿಂತ ಮ್ಯಾಮ್ ಮಗು ಬಣ್ಣ ಬರುತ್ತೆ ಅನ್ನೋದ್ರ ಮೇಲೆ ಹೈಲೈಟ್ ಮಾಡ್ತಾರೆ. ಹೌ ಮಚ್ ಇಸ್ ಇಟ್ ಟ್ರೂ? ಈಗ ಏನು ಮಾಡೋದು, ಎಲ್ಲರಿಗೂ ಬೆಳ್ಳಗಾಗಬೇಕು ಅನ್ನೋ ಆಸೆ. ಬಿಳಿಗಿರೋರ್ಗೂ ಬೆಳಗಾಗಬೇಕು, ಕಪ್ಪಗಿರೋರ್ಗೂ ಬೆಳಗಾಗಬೇಕು, ಎಲ್ಲರಿಗೂ ಬಿಳಿ ಆಗಬೇಕು ಅನ್ನೋದು ಒಂಥರ ಸೋಷಿಯಲ್ ಫಿಕ್ಸೇಷನ್ ಆಗಿದೆ. ಈ ಕೇಸರಿ ತೊಗೊಳೋದ್ರಿಂದ ಮಗು ಕಲರ್ ಏನು ಚೇಂಜ್ ಆಗಲ್ಲ. ಮಗು ಕಲರ್ ಹೆಂಗೆ ಬರುತ್ತೆ, ಅವ್ರ ತಂದೆ ತಾಯಿ, ಅವ್ರ ತಾತ ಅಜ್ಜಿ ಕಲರ್ ಹೆಂಗಿರುತ್ತೋ ಹಂಗೆ ಬರುತ್ತೆ. ಸೊ ನಾನು ಹೇಳೋದು ನನ್ನ ಪ್ರಕಾರ ಎವ್ರಿ ಬೇಬಿ ಈಸ್ ವೆರಿ ಕ್ಯೂಟ್ ಆ್ಯಂಡ್ ಎವ್ರಿ ಪೇರೆಂಟ್ಸ್, ಇಫ್ ಯು ನೋಟಿಸ್ ಇಫ್ ಎನಿ ಒನ್ ಈಸ್ ಸ್ಮೈಲಿಂಗ್ ದೇ ಆರ್ ವೆರಿ ಬ್ಯೂಟಿಫುಲ್, ಆಯಿತಾ. ಸೊ ಒಂದು ತಂದೆ ತಾಯಿ ನಗ್ನಕ್ಕೊಂಡಿತ್ತು, ಸಮಾಧಾನವಾಗಿತ್ತು ಅಂದರೆ ಎಲ್ಲರೂ ಚೆನ್ನಾಗಿದ್ದಾರೆ ನನ್ನ ಪ್ರಕಾರ. ಸೊ ಚೆನ್ನಾಗಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೇಸರಿ ತೊಗೊಳೋದ್ರಲ್ಲಿ ಏನು ಯೂಸ್ ಇಲ್ಲ. ಬಟ್ ಕೇಸರಿ ತೊಗೊಳೋದ್ರಿಂದ ಕೆಲವೊಂದು ಬೆನಿಫಿಟ್ಸ್ ಇರುತ್ತೆ. ಏನು ಬೆನಿಫಿಟ್ಸ್ ಇರುತ್ತೆ ಅಂತಂದರೆ ಅದು ಸ್ವಲ್ಪ ಆ್ಯಂಗ್ಸೈಟಿನ ಕಡಿಮೆ ಮಾಡುತ್ತೆ ತಾಯಿನಲ್ಲಿ, ಸ್ವಲ್ಪ ತಾಯಿ ಸ್ಕಿನ್ನ ಚೆನ್ನಾಗಿ ಮಾಡುತ್ತೆ. ಆಮೇಲೆ ತಾಯಿಗೆ ಸ್ವಲ್ಪ ಮಸಲ್ ಕ್ರಾಂಪ್ಸ್ ಬರೋದನ್ನ ಕಡಿಮೆ ಮಾಡ್ಬೋದು, ಮತ್ತು ತಾಯಿಗೆ ಒಂದು ಒಳ್ಳೆ ನಿದ್ದೆ ಬರ್ಬೋದು. ಸೊ ಇಟ್ ವಿಲ್ ಜನರಲಿ ರಿಲ್ಯಾಕ್ಸ್, ಓವರಾಲ್ ಸ್ವಲ್ಪ ರಿಲ್ಯಾಕ್ಸ್ ಮಾಡುತ್ತೆ ತಾಯಿನ ಅಂತ ಒಂದು ಸ್ಟಡೀಸ್ನಲ್ಲಿ ಕೆಲವೊಂದು ಬರುತ್ತೆ. ಅದನ್ನು ಏನು ದಿನ ತೊಗೊಂಡ್ಬಿಡೋದು, ಕೆಲವರು ಪ್ರೆಗ್ನೆನ್ಸ್ ಆದ ತಕ್ಷಣ ಹೋಗಿ ಒಳ್ಳೆ ಕಾಸ್ಟ್ಲಿ ಕೇಸರಿ ತಂದು ದಿನ ಹಾಕಕ್ಕೆ ಹೋಗ್ತಾರೆ. ತುಂಬ ಓವರ್ ಯೂಸ್. ನಾನೇನು ಹೇಳೋದು ಅಂತಂದರೆ ಅವ್ರದ್ದು ಒಂದು ಸೈಕಾಲಜಿಕಲ್ ಸಮಾಧಾನಕ್ಕೆ ಪ್ಲಸ್ ಈ ಥರ ಸ್ವಲ್ಪ ಆಂಗ್ಸೈಟಿ ಕಡಿಮೆ ಆಗೋದ್ರಿಂದ ಈ ವಾರಕ್ಕೆ ಒಂದ್ಸರಿ ಒಂದೇ ಒಂದು ಸ್ವಲ್ಪ ತೊಗೊಳ್ಳಿ ಅಂತ ಹೇಳ್ತೀನಿ ಅವ್ರ ಸಮಾಧಾನಕ್ಕೆ. ಅದರ್ವೈಸ್ ಇಟ್ ಈಸ್ ನಾಟ್ ಎ ನೆಸೆಸರಿ. ಈಗ ಐರನ್ ಕ್ಯಾಲ್ಶಿಯಂ ಇದ್ದಾಗ ನೀವು ಕೇಸರಿ ತೊಗೊಳ್ಲೇಬೇಕು, ಇವಾಗಿಂದ ವಾರ ತೊಗೊಳ್ಳಿ ಅಂತ ನಾವು ಪ್ರಿಸ್ಕ್ರೈಬ್ ಮಾಡಲ್ಲ. ಇಫ್ ದೇ ಆಸ್ಕ್, ಓಕೆ ಹೆಂಗೂ ತಂದಿದ್ದೀರಲ್ಲ ವಾರಕ್ಕೆ ಒಂದ್ಸರಿ ತೊಗೊಳ್ಳಿ ಅಂತ. ಬಟ್ ದಿನಾನು ಬೆಳಗ್ಗೆ ರಾತ್ರಿ ಮಗು ಚೆನ್ನಾಗಬೇಕು, ಬೆಳಗಾಗಬೇಕು ಅಂತ ತೊಗೊಂಡ್ಬಿಟ್ರೆ ಕೆಲವೊಮ್ಮೆ ಯೂಟ್ರೈನ್ ಕಾಂಟ್ರಾಕ್ಷನ್ಸ್ ಸ್ಟಾರ್ಟ್ ಆಗ್ಬೋದು. ಸೊ ಹಂಗಾಗಿ ಕೆಲವೊಮ್ಮೆ ಮಿಸ್ಕ್ಯಾರೇಜ್ ರಿಸ್ಕ್ ಸ್ಲೈಟಾಗಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಡೋಂಟ್ ಪಂಪ್ ದಿ ಪ್ರೆಗ್ನೆಂಟ್ ವುಮನ್ ವಿತ್ ಕೇಸರಿ. ಆಯಿತು, ಫಸ್ಟ್ ಆಫ್ ಆಲ್ ಇಟ್ ಈಸ್ ನಾಟ್ ನೆಸೆಸರಿ. ವಿಟಮಿನ್ ಏನಲ್ಲ ಅದು ತೊಗೊಂಡ್ರೆ ತಪ್ಪಿಲ್ಲ. ಯಾವಾಗಲಾರ ಒಂದು ವಾರಕ್ಕೆ ಒಂದ್ಸತಿ ಹಾಲು ಹಾಕಿ ಕೊಡಿದ್ರೆ ಒಳ್ಳೆಯದು. ಓಕೆ, ಎಂಡಿಂಗ್ ದ ಕಾನ್ವರ್ಸೇಷನ್ ಆನ್ ಅ ಲೈಟರ್ ನೋಟ್. ನಾನು ಐ ಥಿಂಕ್ ಲಾಸ್ಟ್ 1-2 yearsಯಿಂದ ಮ್ಯಾಮ್ ಒಂದು 2-3 ಸಲ ಕೇಸರಿ ತೊಗೊಂಡ್ಬಂದು ಹಾಲ್ಗೆ ಹಾಕೊಂಡು ಕುಡಿಯೋದು, ನೀರ್ಗೆ ಹಾಕೊಂಡು ಕುಡಿಯೋದು ಮಾಡ್ತಿದ್ದೆ ಅಕೇಶ್ನಲಿ. ಲಾಟ್ ಆಫ್ ದೆಮ್ ದೇ ಆಸ್ಕ್ ಮಿ ಪ್ರೆಗ್ನೆಂಟಾ. ಸೊ ಅದು ಹೇಗಾಗಿದೆ ಅಂದರೆ ಕೇಸರಿ ಕನ್ಸ್ಯೂಮ್ ಮಾಡಿದ್ರೇ ದೇ ಆರ್ ಪ್ರೆಗ್ನೆಂಟ್ ಅಂತ ಅಸ್ಯೂಮ್ ಮಾಡೋ ಲೆವೆಲ್ಗೆ ಎರಡು ಒಂದ್ರ ಜೊತೆ ಒಂದು ಇದಾಗಿದೆ. ಸೊ ಐಡಿಯಲ್ ಫುಡ್ ಇನ್ ಪ್ರೆಗ್ನೆನ್ಸಿ ಬಗ್ಗೆ ಮುಂದಿನ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ಆ್ಯಂಡ್ ಆಲ್ಸೋ ವೆಯ್ಟ್ ಗೇನ್ ಎಷ್ಟು ಮಿನಿಮಮ್ ಆಗಲೇಬೇಕು ಆ್ಯಂಡ್ ಮ್ಯಾಕ್ಸಿಮಮ್ ವಾಟ್ಸ್ ದ ಲಿಮಿಟ್, ಈ ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ನಿಮ್ದೇನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. Hello, doctor.
Hello Doctor with Dr. Chandrika Anand. Hello, doctor.